ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಆಗಸ್ಟ್ 3. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 216ನೇ ಪುಟ. ಶೀರ್ಷಿಕೆ: ಶಿಲುಬೆಯನ್ನು ನೋಡುವವರೆಲ್ಲರೂ ಬದುಕುವರು. ಈ ದಿನದ ಸತ್ಯವೇದದ ವಾಕ್ಯ: ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇರಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ಅರಣ್ಯಕಾಂಡ 21ನೇ ಅಧ್ಯಾಯ 9ನೇ ವಚನ. ಕರ್ತನಾದ ಯೇಸು ಅರಣ್ಯದಲ್ಲಿ ಇಸ್ರಾಯೇಲ್ ಮಕ್ಕಳನ್ನು ವಿಷಪೂರಿತ ಸರ್ಪಗಳಿಂದ ರಕ್ಷಿಸಿದನು. ಆದರೆ ಅವರ ಚರಿತ್ರೆಯ ಈ ಭಾಗವು ಅವರಿಗೆ ತಿಳಿದಿರಲಿಲ್ಲ. ಪರಲೋಕದಿಂದ ದೇವದೂತರು ಅವರೊಂದಿಗೆ ನಡೆದರು. ಹಗಲಲ್ಲಿ ಮೇಘಸ್ತಂಭವಾಗಿ, ಇರುಳಲ್ಲಿ ಅಗ್ನಿಸ್ತಂಭವಾಗಿ ಕ್ರಿಸ್ತನು ಅವರ ಪ್ರಯಾಣದಲ್ಲೆಲ್ಲ ಅವರ ರಕ್ಷಕನಾಗಿದ್ದನು. ಆದರೆ ಅವರು ಸ್ವಾರ್ಥಿಗಳಾದರು ಮತ್ತು ಅತೃಪ್ತರಾದರು ಮತ್ತು ಅವರ ಮೇಲಿನ ಆತನ ಕಾಳಜಿಯನ್ನು ಅವರು ಮರೆಯಬಾರದೆಂದು ದೇವರು ಅವರಿಗೆ ಒಂದು ಕಹಿಯ ಪಾಠವನ್ನು ನೀಡಿದನು. ವಿಷಸರ್ಪಗಳಿಂದ ಅವರು ಕಚ್ಚಿಸಿಕೊಳ್ಳಬೇಕೆಂದು ದೇವರು ಅನುಮತಿಸಿದನು. ಆದರೂ ತನ್ನ ಉನ್ನತವಾದ ಕೃಪೆಯ ಕಾರಣದಿಂದ ಅವರು ನಾಶ ಹೊಂದಲಿ ಎಂದು ಅವರನ್ನು ದೇವರು ಬಿಟ್ಟು ಬಿಡಲಿಲ್ಲ. ತಾಮ್ರದ ಸರ್ಪವನ್ನು ಧ್ವಜಸ್ತಂಭದ ಮೇಲೆ ಇಡಬೇಕೆಂದು ಮೋಶೆಗೆ ಆಜ್ಞಾಪಿಸಲಾಯಿತು ಮತ್ತು ಅದನ್ನು ಲಕ್ಷ್ಯವಿಟ್ಟು ನೋಡುವವರೆಲ್ಲರೂ ಬದುಕುಳಿಯುವರು ಎಂಬ ಪ್ರಕಟಣೆಯನ್ನು ಹೊರಡಿಸಲಾಯಿತು ಮತ್ತು ಅದನ್ನು ನೋಡಿದವರೆಲ್ಲರೂ ಬದುಕಿಕೊಂಡರು. ಅವರು ಒಮ್ಮೆಗೆ ಆರೋಗ್ಯದಲ್ಲಿ ಚೇತರಿಸಿಕೊಂಡರು. ಅವರನ್ನು ಕುಟುಕಿದ ಸರ್ಪದ ಹೋಲಿಕೆಯಲ್ಲಿ ಕೊಟ್ಟ ಕ್ರಿಸ್ತನ ಚಿಹ್ನೆ ಎಷ್ಟು ಆಶ್ಚರ್ಯವಾಗಿದೆಯಲ್ಲವೇ? ಈ ಸಂಕೇತವನ್ನು ಧ್ವಜಸ್ತಂಭದ ಮೇಲೆ ಇರಿಸಲಾಯಿತು ಮತ್ತು ಅದನ್ನು ನೋಡಿ ಅವರು ಗುಣ ಹೊಂದಬೇಕಿತ್ತು. ಹಾಗೆಯೇ ಪಾಪಯುಕ್ತ ದೇಹದ ಹೋಲಿಕೆಯಲ್ಲಿ ಕ್ರಿಸ್ತನನ್ನು ಮಾಡಲಾಯಿತು, ಇಡಲಾಯಿತು. ಆತನು ಪಾಪವನ್ನು ಹೊರುವವನಾಗಿ ಬಂದನು. ಅದೇ ಸ್ವಸ್ಥತೆ ಮತ್ತು ಅದೇ ಜೀವದಾಯಕ ಸಂದೇಶವು ಈಗ ಸದ್ದು ಮಾಡುತ್ತಿದೆ. ಇದು ಅವಮಾನಕರ ಮರದ ಮೇಲೆ ಎತ್ತಲ್ಪಟ್ಟ ರಕ್ಷಕನನ್ನು ತೋರಿಸುತ್ತದೆ. ಹಳೆಯ ಘಟಸರ್ಪದಿಂದ ಅಂದರೆ ಪಿಶಾಚನಿಂದ ಗಾಯಗೊಂಡವರು ಅದನ್ನು ಅಂದರೆ ಶಿಲುಬೆಯನ್ನು ನೋಡಿ ಬದುಕಬೇಕೆಂದು ಆಜ್ಞಾಪಿಸಲಾಗಿದೆ. ನಿಮ್ಮ ಬಲಿ ಮತ್ತು ನಿಮ್ಮ ನೀತಿವಂತಿಕೆ ಯೇಸುವಾಗಿದ್ದಾನೆ ಎಂದು ಆತನನ್ನೇ ದೃಷ್ಟಿಸಿರಿ. ನೀವು ನಂಬಿಕೆಯಿಂದ ನೀತಿವಂತರಾದಾಗ ವಿಷಪೂರಿತ ಘಟಸರ್ಪದ ಮಾರಣಾಂತಿಕ ಗಾಯವು ಗುಣ ಹೊಂದುತ್ತದೆ. ಶಿಲುಬೆಯಿಲ್ಲದೆ ಮನುಷ್ಯನು ತಂದೆಯೊಂದಿಗೆ ಯಾವ ಸಂಬಂಧವನ್ನು ಹೊಂದಲಾರನು. ಅದರ ಮೇಲೆ ನಮ್ಮ ಪ್ರತಿಯೊಂದು ನಿರೀಕ್ಷೆಯು ಅವಲಂಬಿತವಾಗಿರುತ್ತದೆ. ಶಿಲುಬೆಯಿಂದ ಮಾತ್ರ ರಕ್ಷಕನ ಪ್ರೀತಿಯ ಬೆಳಕು ಪ್ರಕಾಶಿಸುತ್ತದೆ. ತನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ ಎಂದು ಶಿಲುಬೆಯ ಮೇಲೆ ಮರಣ ಹೊಂದಿದ ಯೇಸುವನ್ನು ನೋಡಿ ಶಿಲುಬೆಯ ಬುಡದಲ್ಲಿ ಇರುವ ಪಾಪಿಯು ಪೂರ್ಣವಾಗಿ ಸಂತೋಷಪಡುತ್ತಾನೆ. ಶಿಲುಬೆಯಡಿಯಲ್ಲಿ ನಂಬಿಕೆಯಿಂದ ಮೊಣಕಾಲೂರುವ ಪಾಪಿಯು ಮನುಷ್ಯನು ಸಾಧಿಸಬಹುದಾದ ಅತ್ಯುನ್ನತ ಸ್ಥಾನವನ್ನು ತಲುಪುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.